ನಾಳೆಯಿಂದ 2032ರವರೆಗೆ 1000% ಸಿಂಹ ರಾಶಿಯವರ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರಲಿದ್ದಾನೆ. ಆ ವ್ಯಕ್ತಿಯ ಕಾರಣದಿಂದ ಅತಿದೊಡ್ಡ ಘಟನೆಗಳು ಅಸಲಿಗೆ 2032ರವರೆಗೆ 1000% ಸಿಂಹ ರಾಶಿಯವರ ಜೀವನಕ್ಕೆ ಯಾವ ವ್ಯಕ್ತಿ ಬರಲಿದ್ದಾನೆ, ಆ ವ್ಯಕ್ತಿಯ ಕಾರಣದಿಂದ ಯಾವ ಅತಿದೊಡ್ಡ ಘಟನೆಗಳು ನಡೆಯಲಿವೆ. ಇಂತಹ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರಾದರೂ ಸಿಂಹ ರಾಶಿಯವರು ಇದ್ದರೆ ತಕ್ಷಣ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸಿಂಹ ರಾಶಿ ಇದು ರಾಶಿಚಕ್ರದಲ್ಲಿನ 5ನೇ ರಾಶಿ. ಮಘ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು. ಉಬ್ಬಾ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು. ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಸಿಂಹ ರಾಶಿಯ ಕೆಳಗೆ ಬರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ಮೊದಲೇ ತಿಳಿಸುತ್ತಿದ್ದೇವೆ ಎಂದೇ ಹೇಳಬಹುದು. ಈ ವಿಡಿಯೋ ಸಿಂಹ ರಾಶಿಯವರಿಗಾಗಿಯೇ ವಿಶೇಷವಾಗಿ ಹೇಳುತ್ತಿದ್ದೇವೆ. ನಾಳೆಯಿಂದ 2032ರವರೆಗೆ 1000% ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಪ್ರವೇಶಿಸಲಿದ್ದಾನೆ ಎಂದೇ ಹೇಳಬೇಕು. ಆ ವ್ಯಕ್ತಿಯ ಕಾರಣದಿಂದ ನಿಮ್ಮ ಜೀವನ ಪೂರ್ತಿಯಾಗಿ ಬದಲಾಗಲಿದೆ ಎಂದು ಕೂಡ ಹೇಳಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡದಿದ್ದರೆ ನಿಮಗೆ ಬರುವ ಅವಕಾಶಗಳನ್ನು ನಿಮ್ಮ ಕಣ್ಣ ಮುಂದೆಯೇ ಮಿಸ್ ಮಾಡಿಕೊಳ್ಳುತ್ತೀರಿ ಎಂದೇ ಹೇಳಬಹುದು. ಸಿಂಹ ರಾಶಿಯವರ ಸ್ವಭಾವಕ್ಕೆ ದೇವತೆಗಳ ಆಶೀರ್ವಾದ. ಸಿಂಹ ರಾಶಿ ಎಂದರೆ ರಾಜ ಸ್ವಭಾವ, ನಾಯಕತ್ವದ ಲಕ್ಷಣಗಳು, ಧೈರ್ಯ, ಗೌರವಕ್ಕಾಗಿ ಜೀವಿಸುವ ವ್ಯಕ್ತಿತ್ವ. ಆದರೆ ಹೆಚ್ಚಾಗಿ ನಂಬುವುದು, ಮನಸ್ಸು ಹೇಳಿದ ಮಾತು ಕೇಳುವುದು, ಎದುರಿನವರನ್ನು ಅತಿಯಾಗಿ ನಂಬುವುದು. ಇವು ಇದುವರೆಗೂ ನಿಮಗೆ ನಷ್ಟಗಳನ್ನು ತಂದಿವೆ ಎಂದೇ ಹೇಳಬೇಕು. ಆದರೆ ನಾಳೆಯಿಂದ ಪರಿಸ್ಥಿತಿಗಳು ಬದಲಾಗಲಿವೆ. ನಾಳೆಯಿಂದ ಬದಲಾಗುವ ಶಕ್ತಿಯುತ ಬದಲಾವಣೆಗಳು ಸಿಂಹ ರಾಶಿಯವರ ಮೇಲೆ ಸೂರ್ಯ, ಗುರು, ಶನಿ ಈ 3 ಗ್ರಹಗಳ ಪ್ರಭಾವ ಒಂದೇ ಬಾರಿಗೆ ಬೀಳಲಿದೆ ಎಂದೇ ಹೇಳಬೇಕು. ಇದರ ಅರ್ಥ ನೀವು ಎಷ್ಟು ಕಾಲದಿಂದಲೂ ಕಾಯುತ್ತಿರುವ ಜೀವನದ ತಿರುವುಗಳು ಈಗ ಪ್ರಾರಂಭವಾಗಲಿವೆ ಎಂದೇ ಹೇಳಬಹುದು. ನಾಳೆಯಿಂದ ಅಂದುಕೊಳ್ಳದ ಕಾಲ್ಸ್, ಅಂದುಕೊಳ್ಳದ ಪರಿಚಯಗಳು, ಅಂದುಕೊಳ್ಳದ ಭೇಟಿಗಳು, 3ರಲ್ಲಿ ಯಾವುದಾದರೂ ಒಂದು ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಜೀವನಕ್ಕೆ ಬರುವ ಆ ವ್ಯಕ್ತಿ ಯಾರು? ಈಗ ಅಸಲು ಮುಖ್ಯವಾದ ವಿಷಯ ಆ ವ್ಯಕ್ತಿಯ ಲಕ್ಷಣಗಳು. ನಿಮಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು, ನಿಮ್ಮ ಗತಕಾಲದ ಬಗ್ಗೆ ಪೂರ್ತಿ ತಿಳಿದವರು, ನಿಮ್ಮನ್ನು ಬಹಳ ಕಾಲದಿಂದ ಗಮನಿಸುತ್ತಿರುವವರು, ಅಧಿಕಾರ ಮತ್ತು ಪರಿಚಯಗಳು ಇರುವವರು. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ರಕ್ಷಕನಾಗಿ ಪ್ರವೇಶಿಸುತ್ತಾರೆ ಎಂದೇ ಹೇಳಬೇಕು. ಆದರೆ ಮೊದಲಿಗೆ ನಿಮಗೆ ಅವರ ಮೇಲೆ ಅನುಮಾನ ಬರುತ್ತದೆ. ನೀವು ದೂರವಿರಲು ಪ್ರಯತ್ನಿಸುತ್ತೀರಿ, ಆದರೆ ಅದೇ ನಿಮ್ಮ ಜೀವನವನ್ನು ಬದಲಿಸುವ ತಪ್ಪು ಆಗುತ್ತದೆ ಎಂದು ಹೇಳಬಹುದು. ಕಳೆದ ಕಾಲದ ಕಷ್ಟಗಳಿಗೆ ಮುಕ್ತಾಯ. ಸಿಂಹ ರಾಶಿಯವರನ್ನು ಇದುವರೆಗೂ ನಂಬಿದವರೇ ಮೋಸ ಮಾಡಿದರು, ಪ್ರೇಮದಲ್ಲಿ ಮೋಸ ಹೋದರು, ಹಣದ ವಿಷಯದಲ್ಲಿ ನಷ್ಟ ಅನುಭವಿಸಿದರು, ಕುಟುಂಬದಲ್ಲಿ ಅವಮಾನಗಳು ಎದುರಾದವು. ಆದರೆ ಆ ವ್ಯಕ್ತಿಯ ಆಗಮನದಿಂದ ಈ ಎಲ್ಲಾ ಕಷ್ಟಗಳು ಪೂರ್ತಿಯಾಗಿ ಮುಗಿಯುತ್ತವೆ ಎಂದೇ ಹೇಳಬೇಕು. ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿ, ಶಾಪಗಳು, ಅಡೆತಡೆಗಳು ಎಲ್ಲವೂ ಒಂದೊಂದಾಗಿ ತೊಲಗಿ ಹೋಗುತ್ತವೆ. ಹಣ, ಹೆಸರು, ಸ್ಥಾನಮಾನ. 2032ರವರೆಗೆ ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿ ಊಹಿಸಲಾಗದ ಬೆಳವಣಿಗೆ, ಮನೆ ಅಥವಾ ಭೂಮಿ ಯೋಗ, ವಾಹನ ಯೋಗ, ಸಮಾಜದಲ್ಲಿ ಗೌರವ ಸಿಗಲಿದೆ. ಈ ವ್ಯಕ್ತಿಯ ಕಾರಣದಿಂದ ನಿಮ್ಮ ಹೆಸರು ದೂರದ ಪ್ರದೇಶಗಳಿಗೂ ತಲುಪುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ನೋಡಿ ಬಾಯಿ ಮುಚ್ಚಿಕೊಳ್ಳುತ್ತಾರೆ. ಸಿಂಹ ರಾಶಿಯವರು ತಪ್ಪದೆ ಪಾಲಿಸಬೇಕಾದ ಜಾಗ್ರತೆಗಳು: ಅಹಂಕಾರ ತೋರಿಸಬೇಡಿ, ಆ ವ್ಯಕ್ತಿಯನ್ನು ಕೀಳಾಗಿ ಕಾಣಬೇಡಿ, ಆಲಸ್ಯ ಮಾಡಬೇಡಿ, ಆ ವ್ಯಕ್ತಿ ಹೇಳುವ ಒಂದು ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಭವಿಷ್ಯದ ಬೀಗದ ಕೈ ಎಂದೇ ಹೇಳಬೇಕು. ನಾಳೆಯಿಂದ 21 ದಿನಗಳ ಕಾಲ ಭಾನುವಾರದಂದು ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ಪರಿಹಾರ ಮಾಡಿದರೆ ಆ ವ್ಯಕ್ತಿ ತಿರುಗಿ ನಿಮ್ಮ ಜೀವನಕ್ಕೆ ಬರುತ್ತಾರೆ ಎಂದೇ ಹೇಳಬಹುದು. ಯಾಕೆ ಇಷ್ಟು ವರ್ಷಗಳಿಂದ ಸಿಂಹ ರಾಶಿಯವರು ಇಷ್ಟು ಕಷ್ಟಪಡುತ್ತಿದ್ದಾರೆ? ದೇವರು ಸಿಂಹ ರಾಶಿಯವರನ್ನು ಪರೀಕ್ಷೆಗಳ ಮೂಲಕ ಒಂದು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುವ ರಾಶಿಯಾಗಿ ಸೃಷ್ಟಿಸಿದ್ದಾನೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವಾಗಿ ಮಾಡಿಕೊಂಡು ನಿಮ್ಮ ನಂಬಿಕೆಯನ್ನೇ ಆಯುಧವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಬಾಯಿಂದ ಬರುವ ಮಾತುಗಳೇ ನಿಮಗೆ ಶಾಪವಾಗಿ ಬದಲಾಗಿವೆ ಎಂದು ಕೂಡ ಹೇಳಬಹುದು. ಅದಕ್ಕಾಗಿಯೇ ನೀವು ಎಷ್ಟು ಕಷ್ಟಪಟ್ಟರೂ ಫಲಿತಾಂಶ ಬರುತ್ತಿಲ್ಲ. ಇದು ನಿಮ್ಮ ತಪ್ಪಲ್ಲ, ಕಾಲಚಕ್ರದ ತಪ್ಪು. ಈಗ ಅದೇ ಕಾಲಚಕ್ರ ನಿಮ್ಮ ಕಡೆ ತಿರುಗುತ್ತಿದೆ. ಸಿಂಹ ರಾಶಿಯವರೇ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವ ಮುನ್ನ ಈ 7 ಸಂಕೇತಗಳು ಖಂಡಿತ ಕಾಣಿಸುತ್ತವೆ. ಮೊದಲನೆಯದು ಪದೇ ಪದೇ ಸಿಂಹ ಕನಸಿನಲ್ಲಿ ಕಾಣಿಸುವುದು. ಎರಡನೆಯದು ಹಳೆಯ ವ್ಯಕ್ತಿಯ ಹೆಸರು ಅಚಾನಕ್ಕಾಗಿ ಕೇಳಿಬರುವುದು. ಮೂರನೆಯದು ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಭಾರವೆನಿಸುವುದು. ನಾಲ್ಕನೆಯದು ದೇವರ ಹತ್ತಿರ ಹೋಗಬೇಕು ಎನಿಸುವುದು. ಐದನೆಯದು ಹಳೆಯ ಫೋಟೋಗಳನ್ನು ನೋಡಬೇಕು ಎನಿಸುವುದು. ಆರನೆಯದು ನಿದ್ದೆಯ ಮಧ್ಯದಲ್ಲಿ ಎಚ್ಚರವಾಗುವುದು. ಏಳನೆಯದು ಇನ್ನು ಎಷ್ಟು ಕಾಲ ಎಂಬ ಆಲೋಚನೆ ಬರುವುದು. ಈ 7ರಲ್ಲಿ 3 ಸಂಕೇತಗಳು ಬಂದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ್ಯ. ಆ ವ್ಯಕ್ತಿ ಸ್ತ್ರೀಯೋ ಅಥವಾ ಪುರುಷನೋ? ಬಹಳಷ್ಟು ಜನರು ಕೇಳುತ್ತಿದ್ದಾರೆ,
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಪುರುಷರಿಗೆ ಆ ವ್ಯಕ್ತಿ ಸ್ತ್ರೀ ಆಗಿರಬಹುದು ಅಥವಾ ಒಬ್ಬ ಮಹಿಳೆಯ ಮೂಲಕ ಅವಕಾಶಗಳು ಬರಬಹುದು. ಸಿಂಹ ರಾಶಿಯ ಸ್ತ್ರೀಯರಿಗೆ ಆ ವ್ಯಕ್ತಿ ಖಂಡಿತವಾಗಿಯೂ ಪುರುಷನೇ, ಜೀವನವನ್ನು ನಿಯಂತ್ರಿಸುವ ಶಕ್ತಿ ಉಳ್ಳವನು ಎಂದು ಹೇಳಬಹುದು. ಮುಖ್ಯವಾಗಿ ಆ ವ್ಯಕ್ತಿಯ ಜೊತೆ ಮೊದಲು ಜಗಳವಾಗಬಹುದು ಅಥವಾ ನಿಮಗೆ ಇಷ್ಟವಾಗದೇ ಇರಬಹುದು, ಆದರೆ ಅದೇ ನಿಮ್ಮ ಅದೃಷ್ಟದ ಬಾಗಿಲು ಎಂದು ತಿಳಿದುಕೊಳ್ಳಿ. ಶತ್ರುಗಳು ಯಾಕೆ ಒಂದೇ ಬಾರಿಗೆ ಸುಮ್ಮನಾಗುತ್ತಿದ್ದಾರೆ? ನಿಮ್ಮ ಜೀವನದಲ್ಲಿ ನಿಮ್ಮ ಪತನವನ್ನು ಬಯಸುವವರು, ನಿಮ್ಮ ಯಶಸ್ಸನ್ನು ಸಹಿಸದವರು ಅವರೆಲ್ಲರೂ ಈ ವ್ಯಕ್ತಿಯ ಆಗಮನದೊಂದಿಗೆ ಮೌನವಾಗಿ ಬಿಡುತ್ತಾರೆ. ಯಾಕೆಂದರೆ ನಿಮ್ಮ ಹಿಂದೆ ಅಧಿಕಾರ, ಹೆಸರು, ದೇವತೆಗಳ ಬಲ ಈ ಮೂರು ನಿಲ್ಲುತ್ತವೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ದೇವರ ನಿರ್ಧಾರ ಎಂದು ಹೇಳಬಹುದು. 2026 ರಿಂದ 2032 ಅತ್ಯಂತ ಪ್ರಮುಖ ವರ್ಷಗಳು. 2026ರಲ್ಲಿ ಆ ವ್ಯಕ್ತಿಯ ಪಾತ್ರ ಪೂರ್ತಿಯಾಗಿ ಶುರುವಾಗುತ್ತದೆ. ಜೀವನದ ದಿಕ್ಕನ್ನೇ ಬದಲಿಸಿ ಬಿಡುತ್ತದೆ. ಹಣದ ವಿಷಯದಲ್ಲಿ ಭಾರಿ ಬದಲಾವಣೆಗಳು, ಸಾಲಗಳಿಂದ ವಿಮೋಚನೆ ಕಾಣಿಸುತ್ತದೆ. 2032 ನಿಮ್ಮ ಹೆಸರು ಇತಿಹಾಸದಲ್ಲಿ ಉಳಿಯುವ ಸಮಯ. ಈ ವರ್ಷದಲ್ಲಿ ನೀವು ಊಹಿಸಲಾಗದ ಮಟ್ಟಕ್ಕೆ ತಲುಪುತ್ತೀರಿ. ಸಿಂಹ ರಾಶಿಯವರಿಗೆ 2032ರ ನಂತರ ಸಾಮಾನ್ಯ ಜೀವನ ಇರುವುದಿಲ್ಲ. ಸಿಂಹ ರಾಶಿಯವರು ಮಾಡಬಾರದ 5 ತಪ್ಪುಗಳು. ಕೋಪದಿಂದ ಮಾತನಾಡಬೇಡಿ, ದೇವರನ್ನು ಕೀಳಾಗಿ ಕಾಣಬೇಡಿ, ಎಲ್ಲರ ಹತ್ತಿರ ನಿಮ್ಮ ಪ್ಲಾನ್ಸ್ ಹೇಳಬೇಡಿ, ಯಾರನ್ನೂ ಕೀಳಾಗಿ ನೋಡಬೇಡಿ, ಬಂದ ಅವಕಾಶಗಳನ್ನು ತಡ ಮಾಡಬೇಡಿ. ಈ 5ರಲ್ಲಿ ಒಂದು ತಪ್ಪು ಮಾಡಿದರೂ ವಿಳಂಬ ತಪ್ಪದು. ಅತ್ಯಂತ ಶಕ್ತಿಯುತ ರಹಸ್ಯ ಪರಿಹಾರ. ಭಾನುವಾರ ಬೆಳಗ್ಗೆ ತುಪ್ಪದ ದೀಪ ಹಚ್ಚಿ 3 ಕೆಂಪು ಹೂವುಗಳನ್ನು ಇಡಿ. ಈ ಮಂತ್ರವನ್ನು 11 ಬಾರಿ ಜಪಿಸಿ, ನನ್ನ ಜೀವನ ಬದಲಿಸುವ ವ್ಯಕ್ತಿಯನ್ನು ದೇವರೇ ನನಗೆ ಹತ್ತಿರ ಮಾಡು. ಈ 7 ದಿನಗಳಲ್ಲಿ ಯಾವುದೋ ಒಂದು ಸಂಕೇತ ಖಂಡಿತವಾಗಿಯೂ ಬರುತ್ತದೆ. ಈ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದಂತೆ ಸಿಂಹ ರಾಶಿಯವರಿಗೆ ನಾಳೆಯಿಂದ 2032ರವರೆಗೆ ಬರಲಿರುವ ದಿನಗಳಲ್ಲಿ ಯಾವ ವ್ಯಕ್ತಿಯ ಕಾರಣದಿಂದ ಇವರ ಜೀವನ ಬದಲಾಗಲಿದೆ, ಯಾವ ಅತಿ ದೊಡ್ಡ ಘಟನೆಗಳು ನಡೆಯಲಿವೆ ಎಂದು ತಿಳಿದುಕೊಂಡಿರಲ್ಲವೇ? ಈ ವಿಡಿಯೋ ಇಷ್ಟವಾಯಿತೆ? ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರಾದರೂ ಸಿಂಹ ರಾಶಿಯವರು ಇದ್ದರೆ ತಕ್ಷಣ ಅವರಿಗೆ ಶೇರ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.